ಯಾರೋ ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ರೆ ಅದನ್ನ ಮಾಡ್ಬೇಕಲ್ಲ. ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ, ಒನ್ಸ್ ಎ ವರ್ಕ್ ಪ್ರಾಪರ್ಟಿ ಆಲ್ವೇಸ್ ಎ ವರ್ಕ್ ಪ್ರಾಪರ್ಟಿ ಅಂತ ಇದೆ. ಸಚ್ ಬೀಯಿಂಗ್ ದಿ ಕೇಸ್, ಆ ಥರ ಇರುವಾಗ ಅದನ್ನ ಮಾಡಬೇಕಲ್ಲ. ಇಷ್ಟೆಲ್ಲ ಆದರೂ ಕೂಡ, ಗೊಂದಲ ನಿವಾರಣೆಗಳಾದರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದ್ರೆ ಸಮಿತಿ ಮಾಡಿ, ನಾವು ಪ್ರೆಸ್ಟೀಜ್ ಮೇಲೆ ಏನಿರೋದಿಲ್ಲ. ಒಂದು ಸಮಿತಿ ಮಾಡಲಿಕ್ಕೆ ನಿಮ್ಮ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಯಾವುದು ದೇವಸ್ಥಾನಗಳಿದ್ರೆ ಅಥವಾ ಶಾಲೆಗಳಿದ್ರೆ ಅಥವಾ ಇನ್ಯಾವುದು ದೇವಸ್ಥಾನಗಳಿದ್ರೆ, ಅಂತ ಪ್ರಾಪರ್ಟಿಗಳಿದ್ರೆ, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಅಥವಾ ಇನೋವಾ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಅಂತವನ್ನೆಲ್ಲ ನೋಡ್ಲಿಕ್ಕೆ ಒಂದು ಸಮಿತಿ ಮಾಡೋಣ. ಆ ಸಮಿತಿಯನ್ನು ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.